ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಿ ಪ್ರಾಣಾಪಾಯದಿಂದ ಪಾರಾಗಿ ಎಂದು ಚಳ್ಳಕೆರೆ ಠಾಣಾಧಿಕಾರಿಗಳಾದ ಕುಮಾರ್ ಕೆ ರವರು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಚಳ್ಳಕೆರೆ ಪೊಲೀಸ್ ಕಚೇರಿ ಆವರಣದಲ್ಲಿ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಎಂಬ ಬೈಕ್ ರ್ಯಾಲಿ ಜಾಗೃತಿ ಅಭಿಯಾನದಲ್ಲಿ ಮಾತನಾಡಿದರು. ಪ್ರತಿಯೊಬ್ಬ ವಾಹನ ಸವಾರರು ಮನೆ ಬಿಟ್ಟ ತಕ್ಷಣ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ. ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸಬಾರದು. ಹೆಲ್ಮೆಟ್ ನಿಮ್ಮ ಪ್ರಾಣವನ್ನು ಉಳಿಸುತ್ತದೆ. ಅಪಘಾತವಾದರೆ ಮೊದಲು ತಲೆಗೆ ಪೆಟ್ಟು ಬಿದ್ದು ಸಂಭವ ಹೆಚ್ಚು. ಇದರಿಂದಾಗಿ ವಾಹನ ಸವಾರರು ಪ್ರಾಣ ಕಳೆದುಕೊಳ್ಳುವರು. ಹಾಗಾಗಿ ಹೆಲ್ಮೆಟ್ ತಪ್ಪದೆ ಧರಿಸಿ ಜೀವ ಉಳಿಸಿಕೊಳ್ಳು ಎಂದು ಮನವಿ ಮಾಡಿದರು. ಹೆಲ್ಮೆಟ್ ಇಲ್ಲದೆ ಸುಮಾರು 90 ಜನ ಸಾವನ್ನಪ್ಪುತ್ತಿದ್ದಾರೆ. ಏಕೆಂದರೆ ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸಿ ತಲೆಗೆ ಪೆಟ್ಟು ಬಿದ್ದು ಜೀವ ಕಳೆದುಕೊಂಡವರು ಹೆಚ್ಚು. ಹಾಗಾಗಿ ಆಗಸ್ಟ್ 16ರ ನಂತರ ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸಿದರೆ ದಂಡ ಫಿಕ್ಸ್. ಯಾವ ಮುಲಾಜು ಇಲ್ಲದೆ ದಂಡ ಹಾಕಲಾಗುವುದು. ದಂಡದಿಂದ ಅಲ್ಲದೆ ನಿಮ್ಮ ಜೀವ ಉಳಿಸಲು ಹೆಲ್ಮೆಟ್ ಹಾಕಿ ವಾಹನ ಚಲಾಯಿಸಿ ಎಂದು ನಗರ ಠಾಣಾಧಿಕಾರಿ ಕುಮಾರ್ ಕೆ ಸಾರ್ವಜನಿಕರಲ್ಲಿ ವಾಹನ ಸವಾರರಲ್ಲಿ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಹಾಯಕ ಪೊಲೀಸ್ ನಿರೀಕ್ಷಕರು ಹಾಗೂ ಸಾರ್ವಜನಿಕರು ಈ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ಇದ್ದರು. ಹೆಲ್ಮೆಟ್ ಹಾಕೋದು ಬೇಡ. ಈ ಆಗಸ್ಟ್ 15ನೇ ತಾರೀಕುವರೆಗೆ ನಾವು ಯಾವುದೇ ಕಾರಣಕ್ಕೂ ₹1 ಹೆಲ್ಮೆಟ್ಗೆ ಕೇಸ್ ಕೂಡ ಹಾಕೋದಿಲ್ಲ. ಫಸ್ಟು ನಿಮ್ಮಲ್ಲಿ ಎಲ್ಲರಿಗೂ ಕೂಡ ಜಾಗೃತಿಯನ್ನು ಮೂಡಿಸೋಂಥ ಕೆಲಸ ಮಾಡ್ತೀವಿ. ಇವತ್ತು ನಾವು ₹500 ದಂಡ ಹಾಕ್ಬೋದು. ದಂಡ ನೀವು ಕಟ್ಬಿಟ್ಟು ಹೋಗ್ತೀರಾ, ಮತ್ತೆ ಯಥಾಸ್ಥಿತಿ ಮಾರನೇ ದಿವಸ ಅದೇ ರೀತಿ ಬರ್ತೀರಾ. ಅಪಘಾತ ಆದರೆ ಮೊದಲು ಪೆಟ್ಟು ಬೀಳೋದೆ ತಲೆಗೆ. ಕೈ ಬಿದ್ದರೆ ಪರವಾಗಿಲ್ಲ, ಕಾಲಿಗೆ ಬಿದ್ದರೆ ಪರವಾಗಿಲ್ಲ, ಬದುಕ್ಬೋದು. ಆದರೆ ತಲೆಗೆ ಏನಾದ್ರು ಪೆಟ್ಟಾದರೆ ಬದುಕೋ ಸಾಧ್ಯತೆಯೇ ಇಲ್ಲ. ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರು ಕೂಡ ತಾವು ಹೆಲ್ಮೆಟನ್ನು ಧರಿಸಿ ಮನೆಯಿಂದ ಹೊರಡಬೇಕಾದ್ರೆ ನಿಮಗೋಸ್ಕರ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ತಂದೆ ತಾಯಿ ಕಾಯ್ತಾ ಇರ್ತಾರೆ. ಆದ್ದರಿಂದ ಇವತ್ತೆಷ್ಟು ಅಪಘಾತ ಪ್ರಕರಣಗಳಾಗಿದೆ ಅದರಲ್ಲಿ 90% ಬೈಕಲ್ಲಾಗಿರ್ತಕ್ಕಂಥ ಅಪಘಾತ ಪ್ರಕರಣಗಳಲ್ಲಿ ತಲೆಗೆ ಪೆಟ್ಟು ಬಿದ್ದೆ ಜೀವಕ್ಕೆ ಹಾನಿ ಆಗಿರ್ತಕ್ಕಂಥದ್ದು ಲೈವ್ ಎಕ್ಸಾಂಪಲ್ ಇದೆ. ಆದ್ದರಿಂದ ದಯಮಾಡಿ ತಾವೆಲ್ಲರೂ ಕೂಡ ಹೆಲ್ಮೆಟ್ ಧರಿಸಿಯೇ ಇದು ಮಾಡಿ. ಯಾವುದೋ ಪೊಲೀಸರ ಬಲವಂತಿಕೆ ಅನ್ನೋದಕ್ಕೆ ಅಂತಲ್ಲ. ಮತ್ತು ನಾನು ಮಾಧ್ಯಮ ಮಿತ್ರರಲ್ಲೂ ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇರೋದು, ಆಗಸ್ಟ್ 15ನೇ ತಾರೀಕು ತನಕ ನಾವು ಈ ಒಂದು ಆಂದೋಲನ ಅಂತಿರೋ ಮಾಹಿತಿ ಕೊಡ್ತೀವಿ ಅಂತಂತಿರೋ ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತೀವಿ. ಯಾರಿಗೂ ಸಹ ₹1 ದಂಡನೂ ಕೂಡ ನಾವು ವಿಧಿಸೋದಿಲ್ಲ. 15ನೇ ತಾರೀಕು ಮುಗಿದು 16ನೇ ತಾರೀಕು ಬೆಳಗ್ಗೆಯಿಂದ ಯಾರು ಹೆಲ್ಮೆಟ್ ಧರಿಸಿರೋದಿಲ್ಲ, ಅದು ಪೊಲೀಸ್ ಆದರೂ ಸರಿ, ಸರ್ಕಾರಿ ಅಧಿಕಾರಿಗಳಾದರೂ ಸರಿ, ಸಾರ್ವಜನಿಕರಾದರೂ ಸರಿ, ಅವ್ರಿಗೆ ಕಡ್ಡಾಯವಾಗಿ ದಂಡವನ್ನು ವಿಧಿಸ್ತೀವಿ. ಆನಂತರ ಗಾಡಿ ಇರಿಸಲ್ಲ ಸರ್, ನಮ್ಗೆ ಗೊತ್ತಿರಲಿಲ್ಲ ಸರ್, ನಮ್ಗೆ ಅನೌನ್ಸ್ ಮಾಡಿರಲಿಲ್ಲ ಸರ್, ನಮಗೆ ಜಾಗೃತಿ ಇರಲಿಲ್ಲ ಅಂತ ಯಾರೂ ಸಹ ಹೇಳ್ಬಾರ್ದು. ನಿಮ್ಮ ಒಳ್ಳೆಯದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಧರಿಸಿ ಜೀವವನ್ನು ಉಳಿಸ್ಕೊಳ್ಳಿ. ಥ್ಯಾಂಕ್ ಯು.